ಬಾರಲ್ಲಿದ್ದವನು ದಿಢೀರಂತ ಸಮಾಜ ಸೇವಕ ಹೆಂಗಾದ ಇವನು? ಅವನ್ಗೆ ಫಂಡ್ ಕೊಟ್ಟವ್ರ, ಅವ್ನ್ ಯಾರೋ ಒಬ್ಬ ಹುಡುಗ ನನ್ಗೆ ಹೇಳ್ದ, ಕಿರ್ತಿ 2 ಲಕ್ಷ ದುಡ್ಡು ಕೊಟ್ಟಿದ್ದಾನಂತೆ ಅವನ್ಗೆ. ಅವ್ರು ಬಂದು ಮೊದಲೆಲ್ಲ ಒಳ್ಳೆ ಪಾರ್ಟಿ ಮಾಡ್ಕೊಂಡು ಹೋಗೋನು ಬಂದಿ. ಇವನು ದುಡ್ಡ ತಕೊಂಡು ನಿಯತ್ತಾಗಿ ಹೋರಾಟ ಮಾಡೋರ್ ಮೇಲೆಲ್ಲ ಗೂಬೆ ಕೂರಿಸ್ಕೊಂಡು ಇವನು ನಿಜವಾದ ಹೋರಾಟಗಾರಾದ್ರೆ ಮುಂಚೆಗ್ಲೇ ಸೌಜನ್ಯ ಪರ ಮಾಡ್ತಾರ ಅಣ್ಣ. ಇವಾಗ ಆಲ್ರೆಡಿ ಸೌಜನ್ಯ ಪರ ಮಾಡ್ತಿದ್ದ ವಿಡಿಯೋ ಡಿಲೀಟ್ ಮಾಡ್ಬಿಟ್ಟು ಇವಾಗ ಈಗ ಧರ್ಮ ರಕ್ಷಕ ಮಾಡ್ತಾವನೆ. ಈಗ ನಾನು ಹೇಳೋದೇನು ಗೊತ್ತಾ ಬ್ರದರ್, ನೀನು ನಿಜವಾದ ಹೋರಾಟಗಾರ ಆದರೆ ನಾವೇ ಸಪೋರ್ಟ್ ಮಾಡ್ತೀವಿ ನಿನಗೆ. ನಾವೇನು ಹಿಂದೂಗಳಲ್ವಾ? ನಾವು ಹಿಂದೂನೇ ತಾನೇ. ನಾವೇ ಮುಸ್ಲಿಂ, ಹಿಂದೂಗಳಲ್ವಾ? ನಾವು ಮಾದೇಶ್ವರನ ಬೆಟ್ಟಕ್ಕೆ ವರ್ಷಕ್ಕೆ 2 ಸತಿ ಹೋಯ್ತೀವಿ ನಡ್ಕೊಂಡು, ತಿಂಗಳಿಗೆ 1 ಸರಿ ಹೋಯ್ತೀವಿ. ಧರ್ಮಸ್ಥಳಕ್ಕೆ ವರ್ಷಕ್ಕೆ 2 ಸತಿ ಹೋಯ್ತೀವಿ. ನಾವು ಹಿಂದೂಗಳಲ್ವಾ? ನೀನು ಕೇಸರಿ ಸಾಲ ಹಾಕೊಂಬಿಟ್ಟು ನೀನು ಇನ್ನೊಬ್ಬರು ಮನೆ ಮಕ್ಕಳ ಬಗ್ಗೆ ಅನ್ಯಾಯ ಆಡಿ ನೀನು ಇನ್ನೊಬ್ಬರನ್ನ ಬಾವಿಗೆ ತಳ್ಳ ಕೆಲಸ ಮಾಡಿದ್ರೆ ನೀನು ಯಾವ ಧರ್ಮ ರಕ್ಷಕ ಆಯ್ತೀಯ ನೀನು? ಇವನು ಪೇಮೆಂಟ್ ಇಸ್ಕೊಂಡಿರೋನು, ಇವನು ಊರವ್ರ ಮೇಲೆ ಎಲ್ರಿಗೂ ಯಾರು ಇವನು ಪರವಾಗಿ ಮಾತಾಡ್ತಾನೆ ಅವ್ರನ್ನೇ ಪೇಮೆಂಟ್ ಇಸ್ಕೊಂಡವನೇ ಅಂತ ಹೇಳ್ತಾನೆ ಇವನು. ಸಮೀರ್ ಒಂದು ಫಸ್ಟ್ ವಿಡಿಯೋ ಬಿಟ್ಟಿದ್ನಲ್ಲ? ಹೌದು. ಅವಾಗ ಅವನು ಸೌಜನ್ಯ ಪರ ವಿಡಿಯೋ ಮಾಡಿದ. ಹೌದು, ಆಯ್ತಾ ಆ ವಿಡಿಯೋ ಏನಾದ್ರು? ಆ ವಿಡಿಯೋ ಇಲ್ಲ, ನಾನು ಯೂಟ್ಯೂಬ್ ಅವ್ನು ನೋಡ್ತಿರ್ತಿದ್ನಲ್ಲ, ಅವಾಗೆಲ್ಲ ಸೌಜನ್ಯ ಪರ ವಿಡಿಯೋ ಮಾಡಿದ. ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹೋಯ್ತ ಒಂದು 4-5 ಪೋಸ್ಟ್ ಮಾಡಿದ. ಈಗ ಅವೆಲ್ಲ ಡಿಲೀಟ್ ಆಗ್ಬಿಟ್ಟವೆ. ಹೆಂಗೆ ಬ್ರದರ್ ಊರ್ ಕಡೆ ಎಲ್ಲ ಇವನು ಸ್ವಭಾವ ಇವನ್ ನಡವಳಿಕೆ ಎಲ್ಲ ಹೆಂಗೈತೆ ಬ್ರದರ್ ಇವಾಗ ಮೊದ್ಲಿಗೂ ಇವಾಗಲೂ? ಕ್ಲಾಸ್ ನನ್ ಮಗ ಒಬ್ಬದಲ್ಲ ಅವನು. ಅವರು ನಾನು ದೊಡ್ಡ ಕ್ಲಾಸ್ ನನ್ ಮಗ. ಅಲ್ಲಲ್ಲ, ಈಗ ವಾತಾವರಣ ಈಗ ರಿಚ್ ಆಗಿ ಎಲ್ಲ ಸ್ಟೈಲು ಗೀಲು ಆಡಂಬರ ಎಲ್ಲ ಗೊತ್ತಾಯ್ತೈತೆ ಇವಾಗ. ಮತ್ತೆ ಈಗ ಮೊದ್ಲೇ ಫೋನ್ ಯಾವ್ದು ಇಲ್ಲ, ಈಗ ಯಾವ್ದೋ ಒಂದು ಐಫೋನ್ ತಗೊಂಡವನೆ. ಆಮೇಲೆ ಊರಿಗೆ ಒಳ್ಳೆ ಅಫಿಷಿಯಲ್ ಆಗಿ ಗೊತ್ತಾನೆ ಹೋಯ್ತಾನೆ. ಎಷ್ಟು ದಿನಕ್ಕೆ ಒಂದ್ಸರಿ ಬರ್ತಾನೆ ಊರಿಗೆ? ಮೊನ್ನೆ ದಿನ ಮಾತ್ರ ಬ್ಯಾಗ್ ಹಾಕೊಂಡ್ ಬಂದ. ನೈಟ್ ಸಾಯಂಕಾಲ 7 ಗಂಟೆಗೆ ಬಂದ. ನಾವ್ ಕುತ್ಕ ಕೂಗ್ರು ಮಾತಾಡ್ದೆ ಹೊಂಟೋದ. ಊರಲ್ಲಿ ಯಾರು ಉಗಿಯಲ್ವ? ಊರಲ್ಲಿ ಬೈತಾರೆ. ಊರಲ್ಲಿ ಅವ್ನು ಯಾರು ಕಣ್ಗೂ ಜಾಸ್ತಿ ಕಾಣಿಸಿಲ್ಲ. ಕತ್ಲೆಯಲ್ಲಿ ಬರ್ತಾನೆ, ಹೊಂಟೈತಾನೆ. ಸಂಜೆ ಕೈ ಬಂದಿತ್ತಂತೆ, ನಿನ್ನೆ ಇರ್ಬೇಕು. ಈ ಕುಡ್ದು ಹಿಂಗೆ ಚಡ್ಡಿ ಬಿಚ್ಕ ಕುಣಿತಾವನಲ್ಲ, ಅದು ಯಾವಾಗ ಆಗಿದ್ದು? ಅದು ನಾವೇ ವಿಡಿಯೋ ಮಾಡಿದ್ರಿ. ಇನ್ನೊಂದು ಆಟ್ಲೆಟ್ಗೆ ನ್ಯಾಸ್ ಮಾಡ್ತಾರಲ್ಲ, ಅದು ಈಗ ಒಂದು 6 ತಿಂಗಳಿಂದ ಅಣ್ಣ, ಒಂದು 3-4 ತಿಂಗಳಿಂದ ಅಣ್ಣ. ಆದ್ರೂ ನಿಮ್ಮ ಹುಡುಗರಿಗೆ ಯಾರಿಗೂ ಅಷ್ಟು ಕ್ಲೋಸ್ ಇಲ್ವಾ? ಕ್ಲೋಸ್ ಇದ್ದ ಅಣ್ಣ, ಎಲ್ಲವೂ ಅಣ್ಣ ಒಂದು ಬುದ್ಧಿ ಸೆಟ್ಲ ಅಣ್ಣ. ಎಲ್ಲಾನು ಅವ್ರು ಬಿಟ್ಟಿರು. ಈಗ ನಿನ್ ಜೊತೆ ಒಂದ್ ಹೇಳುದು, ಇನ್ನೊಬ್ಬ ಜೊತೆ ಹೋಗಿ ಇನ್ನೊಂದ್ ಹೇಳುದು. ಅವನು ಆ ಹುಡುಗ ಚೇತನ್ಗೆ ನೋಡು ಎಂತ ಬೆದರಿಕೆ ಆಗ್ತಾನೆ ಇವನು. ಅಣ್ಣ ಅವ್ನ ಕೈಲಿ ಏನು ಆಗುದಿಲ್ಲ. ಅವ್ರ ಅಣ್ಣ ಅವ್ನಿಗೆ ಸಪೋರ್ಟ್ ಯಾರು ಕೊಡುದಿಲ್ಲ ಅಣ್ಣ. ಅಲ್ಲ, ತುಮಕೂರಿಗೆ ಈಗಲೇ ನುಗ್ತೀನಿ, ನಾನು ಹಿಂದೆ ಎಂತೆಂಥವ್ರು ಅವ್ರಿಗೆ ಗೊತ್ತಾ ಅಂತಾನೆ ಇವನು. ಏನು ಹಂಗಾದ್ರೆ ಕಾನೂನು ಸುವ್ಯವಸ್ಥೆ ಏನಾಗೈತಿ ಇಂಥವ್ರಿಗೆಲ್ಲ? ಏನು ಯಾರು ಕೇಳೋರಿಲ್ವಾ? ನನಗೆ ಅನ್ಸೋದು ಏನಪ್ಪ ಅಂದರೆ, ಇವನು ಆ ಲೆವೆಲ್ಗೆ ಬೆದರಿಕೆ ಆಗ್ತಾನೆ ಅಂದರೆ ಇವನು ಹಿಂದೆ ಎಂಥವ್ರು ಇರ್ಬೇಕಂಗಾದ್ರೆ ನಾನು ಏನು ಬೇಕಾದರೂ ಮಾಡಿಸ್ತೀನಿ. ಅದೇ ಕರೆಕ್ಟಾಗಿ ಹೋಗಿ ಸ್ಟೇಷನ್ ಹಿಡಿದು ಕುಂಡಿಸ್ಕೊಂಡು ಸರಿಯಾಗಿ ನಾ ಕೊಟ್ಟು ಕೇಳೋದೆಲ್ಲ ಇದನ್ನ ಹೆಸರು ಬಾಯಿ ಬಿಡ್ತಾನೆ ಇವನ್ಗೆ. ಆ ಹುಡುಗಂತ ಹೋಣ ಯಾವ್ದೋ ಇನ್ನೊಂದು ಐಡಿಯಾ ಇದ್ದದಂತೆ. ಅದ್ ಬಿಟ್ರೆ ನಾನು ಹೆಂಗ ಆಗ್ಬಿಡ್ತೀನಿ ಅಂತ ಗೊತ್ತಿಲ್ಲ ಅಣ್ಣ. ಹಂಗೆ ಅಣ್ಣ ಒಂದ್ ಸೆಕೆಂಡ್ ಲೈನ್ ಅಲ್ಲಿ ಅವ್ನು ಹಿಡ್ಕೊಂಡ್ ಅಣ್ಣ ಮಾಡಿದ್ರೆ ಹಿಂಗಡೆ ಯಾರೋ ವಿಚಾರ ಅಂತ ಎಲ್ಲ ಹೆಸರು ಬಾಯಿ ಬಿಡ್ತಾನೆ. ಏನೇನಾಗ ಖಂಡಿತ ಇವನ್ನ ಅವನಿಗೆ ಎಲ್ಲ ಒಂದು ಪುಸ್ತಕ ವಿಡಿಯೋ ಮಾಡ್ತೇವೆ ಮನೆಯಲ್ಲಿ. ಈಗ ಯಾವ್ದೋ ಅದೇ ಚಂದನ್ ಗೌಡ್ರು ಹೇಳಿದ್ರಲ್ಲ, ಯಾವ್ದೋ ಐಫೈ ಹೋಟ್ಲಲ್ಲಿ ಪುಸ್ತಕ ವಿಡಿಯೋ ಮಾಡ್ತಾನೆ. ಎಲ್ ಬಂದ ದುಡ್ಡು ಅವ್ನಿಗೆ? ಹೌದು. ಈಗ ಬಾರಲ್ಲಿ ಸಂಪಾದನೆ ಮಾಡಿದ್ರು. ನಾವು ಬಾರಲ್ಲಿ ಇದ್ದೇವ, ನಾನು ಬಾರಲ್ಲಿ ಇದ್ದೆ ಅಣ್ಣ. ತಿಂಗ್ಳು 4,000 ಕೊಡ್ತಿರು. ಡೈಲಿ ಒಂದ್ 4-5 ಸಾವಿರ ಮಾಡ್ತಿದ್ದೆ ನಾನು. ಅಷ್ಟೇನ್ ಮಾಡ್ತಿದ್ದೆ. ಇವನು ಸಪ್ಲೈಯರ್ ಮಾಡಿದ್ರು ಡೈಲಿ 500 ರೂಪಾಯಿ 600 ರೂಪಾಯಿ. ಏನಿಲ್ಲ ಅಂದ್ರೆ ಒಂದ್ 200 ರೂಪಾಯಿ 300 ರೂಪಾಯಿ ಖರ್ಚೋದ್ರು ನಾಲ್ಕು ಎಷ್ಟು ಸಾವಿರ ಆಗ್ಬಿಟ್ಟದ. ಈಗ ರೀಸೆಂಟ್ ಆಗಿ ಎಷ್ಟು ದಿನ ಆಯ್ತು ಬಾರ್ ಬಿಟ್ಟು ಇವನು? ಬಾರ್ ಬಿಟ್ಟು ಅಣ್ಣ ಅದೇ ಈಗ ಧರ್ಮಸ್ಥಳಕ್ಕೆ ಒಂದ್ ಸ್ವಲ್ಪ ಇದೈತಲ್ಲ, SIT ತನಿಖೆ ಕೊಟ್ರಲ್ಲ, ಅವಾಗ ಬಾರ್ ಬಿಟ್ಟಿರುತ್ತೆ. ಇವನ್ ಮುಖನೇ ನೋಡಿಲ್ಲಪ್ಪ ನಾನು, ಯಾರು ಅನ್ನೋದೇ ಗೊತ್ತಿಲ್ಲ ಇವನ್ ನನಗೆ. ಇವನ್ ಮುಖ ನೋಡಿದ್ದೆ ಮೊನ್ನೆ ನಾನು. ಈ ಚಂದನ್ ನೋಡ್ರಿಲ್ವಾ, ಅವ್ರು MP ಎಲೆಕ್ಷನ್ ನೋಡಿ, ಅವಾಗ ಅವ್ರ ಜೊತೆ ಯೂಟ್ಯೂಬ್ ಮಾಡ್ತಿದ್ದ ಇವನು. ಅವ್ರ ಜೊತೆ ಕೊಡ್ತಾರೆ ಕಳ್ಸಿದ ಇವನು. ಅವ್ರ ಜೊತೆ ಸೇರ್ಕೊಂಡು ಕೊನೆಗೆ ಆ ಅಪ್ಪನ ಮೇಲೆ ಆ ತರ ದೂರ್ಗಳು ಮಾಡದ್ನಲ್ಲ ಇವನು. ಈ ಟೈಮ್ ಅಣ್ಣ ಮಾಡೋದು ಪಾಪ. ಅವಂಗೀಗ ಮದ್ವೆ
ಈಗ ಮಗ ಆಗದೆ ಅವ್ನಿಗೆ ಆ ಟೈಮಲ್ಲಿ ಮಾಡಲ್ಲ ಯಾರು. ಇವನು ಮತ್ತು ಇವನು ಜೊತೆಲಿದ್ದವ್ರಿಗೇನೆ ಇವನು ಈ ಥರ ಆರಾಮ್ ಕೆಲಸ ಮಾಡಿದ್ನಲ್ಲ, ಇವನು ಯಾವ ದೇಶ ರಕ್ಷಣೆ ಮಾಡ್ತಾನೆ ಇವನು? ಬರೀ ಬಿಲ್ಡಪ್ ಈಗ ಅಣ್ಣ ಬೆಳಿಬೇಕು ಅಂತ ಅಣ್ಣ, ಅವನ ಉದ್ದೇಶ ಏನೂ ಇಲ್ಲ. ನಿಯತ್ತಾಗಿದ್ದರೆ ನೀನು ಯಾವುದೇ ಮೂಲೆಯಲ್ಲಿದ್ದರೂ ನೀನು ಒಂದಲ್ಲ ಒಂದಿನ ಮೇಲೆ ಬಂದೇ ಬರ್ತೀಯ. ಈ ಥರ ಶಾರ್ಟ್ ಕಟ್ ಮಾಡೋ ನನ್ನ ಮಕ್ಳುಗಳು ಇಮಿಡಿಯೇಟ್ಲಿ ಬೇಗ ಮೇಲಕ್ಕೆ ಬರ್ತಾರೆ, ಅಷ್ಟೇ ಬೇಗ ಕೆಳಕ್ಕೂ ಹೋಯ್ತಾರೆ. ಅಣ್ಣ ಇವ್ ಕರೆಕ್ಟಾಗಿ ಅಣ್ಣ ಯೂಟ್ಯೂಬ್ ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತು ಹೇಳೋಣ. ಮಾಮೂಲಿ ಸಣ್ಣ ಪುಟ್ಟ ಮಾಡ್ತಿದ್ದ, ಇವಾಗ ಇದ್ ಬರ್ತಾ ಇಲ್ಲ. ಈ ಧರ್ಮಸ್ಥಳ ನಿಲ್ಸ್ಬೋತಲ್ಲ, ಅಲ್ಲಿಂದ ಆಚೆಗೆ ಇದಾದ. ಎಷ್ಟು ದಿನ ಆಯ್ತಣ್ಣ SIT ತನಿಖೆ ಕೊಟ್ಟಿ 1 ತಿಂಗಳು ತನಿಖೆ ಮಾಡಿದ್ರ. 2 ತಿಂಗಳು ಕತೆ ಇದೆ, 2-3 ತಿಂಗಳು ಕತೆ. 2 ತಿಂಗಳು ರಾಕಿರ್ದ ಒಂದೇ ಸರಿ ಎಲ್ಲ ಕೆಳಗಿದ. ಅತಿ ಬೇಗ ಚಿಟಿ ಬೇಗ ಅಂತಾರಲ್ಲ ಹಂಗೆ. ಈ ಊರ್ಗೇನಾರ ಬಂದ್ರೆ ಸೇರಲ್ವ ಯಾರ ಜೊತೆನೋ? ಯಾರೊಬ್ರು ಜೊತೆನೂ ಸೇರಲ್ಲ ಅಣ್ಣ. ಎಷ್ಟು ಜನ ಅಣ್ತಂದಿರಿ ಇವರು? ಇವ್ರ ಅಂತಂದಿರಿಲ್ಲ ಅಣ್ಣ. ಅವ್ರ ಅಕ್ಕ ಒಬ್ಳವಳೆ, ಇವ್ರ ಅಪ್ಪ ಅವ್ರಮ್ಮ, ಇವನೊಬ್ಬ. ಇವ್ರ ಅಕ್ಕ ಒಬ್ಳವಳ ಅಷ್ಟೇ. ಅವ್ರ ಅಕ್ಕ ಓದ್ತಾವಳೆ, ಇವ್ನು ಓದ್ತಿದ್ದನ್ ಬಿಟ್ಬಿಟ್ಟವನೆ. ಮನೆ ಕಡೆ ಹೆಂಗೈತೆ ವಾತಾವರಣ? ಮನೆ ಕಡೆ ಏನಿಲ್ಲ ಅಣ್ಣ. ಅವ್ರ ಮಾಮೂಲಿ ವ್ಯವಸಾಯ ಮಾಡ್ತಾರೆ ಅವ್ರ ಮನೆಯವರು.